ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ಬ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ನ್ಯೂ ಇಯರ್ಗೆ ನಾನೇ ಕೇಕ್ನ ಪ್ರಿಪೇರ್ ಮಾಡ್ತಾ ಇರ್ತಕ್ಕಂಥ ವಿಡಿಯೋ. ಇಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಕೇಕ್ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು, ಸಕ್ಕರೆ ಮತ್ತು ಏಲಕ್ಕಿ ಪುಡಿ, ಚೂರು ಅರಿಶಿನ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಬನಾನಾ ಇರಲಿ ಅಂತ ಬನಾನೂ ಹಾಕಿ ಈ ಕನ್ಸಿಸ್ಟೆನ್ಸಿಗೆ ರುಬ್ಬಿದೆ ಫ್ರೆಂಡ್ಸ್. ಅದು ಅಷ್ಟು ಬನಾನಾ ಹಾಕಿ ರುಬ್ಬೋ ಅಷ್ಟೊತ್ತಿಗೆ ಈ ಕನ್ಸಿಸ್ಟೆನ್ಸಿ ಬಂತು. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ರುಬ್ಬಿದೆ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ತೆಳ್ಳಗೆ ಆಯಿತು. ಸ್ವಲ್ಪ ಕೇಕ್ ಬೇಯೋದು ಕೂಡ ಲೇಟ್ ಆಯಿತು. ಇನ್ನು ಅದಕ್ಕೆ ಚೂರು ಬೇಕಿಂಗ್ ಸೋಡಾ, ಅಂದರೆ ಬೇಕಿಂಗ್ ಪೌಡರ್ ಇಲ್ಲ, ಬೇಕಿಂಗ್ ಸೋಡಾನ ಹಾಕ್ಬಿಟ್ಟು ರುಬ್ಕೊಂಡೆ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ನ ಲಾಸ್ಟಲ್ಲಿ ಹಾಕಿದ್ದಕ್ಕೆ ಸ್ವಲ್ಪ ಇಡಿಯಾಗಿ ಉಳಿತು. ಅದನ್ನು ಇಟ್ಟು ರುಬ್ಬಿದಾಗ ಗಂಟು ಅನ್ನಿಸ್ತು ಫ್ರೆಂಡ್ಸ್. ಒಂದು ಪಾತ್ರೆಗೆ ಎಣ್ಣೆನ ಸವರಿ ಅದಕ್ಕೆ ಸ್ವಲ್ಪ ಒಣಗಿದ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ರುಬ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಹಾಕಿದ್ದೀನಿ. ಗಂಟು ಇದೆಯಲ್ಲ, ಅದು ಹಿಟ್ಟಿನ ಗಂಟಲ್ಲ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ದು ಹಾಗೆ ಉಳಿದಿರೋದಕ್ಕೆ ಆ ರೀತಿಯಾಗಿ ಗಂಟು ಅಂತ ಅನ್ನಿಸ್ತಿದೆ. ಇಲ್ಲಿ ಹಳೆ ಕುಕ್ಕರ್ನ ಕಾಯೋದಕ್ಕಿಟ್ಟಿದೆ. ಕುಕ್ಕರ್ ಲಿಡ್ಡಿಂದ ರಬ್ಬರ್ನ ತೆಗೆದು ಆ ಪಾತ್ರೆನ ಬೇಯೋದಕ್ಕಿಟ್ಟೆ. ಈ ರೀತಿಯಾಗಿ ನಾನು ಬರ್ತಡೇಗೆ ನಾನು ಕೇಕ್ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ಕುಕ್ಕರ್ ಒಳಗಡೆ ಪಾತ್ರೆ ಹೋದರೆ ಇನ್ನೂ ಚೆಂದ, ಬಟ್ ಅಷ್ಟು ದೊಡ್ಡದಾಗಿರಲಿಲ್ಲ, ಇಷ್ಟೇ ಬಂದಿದ್ದು. ಹಾಗಾಗಿ ಈ ರೀತಿಯಾಗಿ ನಾನು ಕೇಕ್ನ ಮಾಡಿ ತೆಗೆದೆ ಫ್ರೆಂಡ್ಸ್. ನೋಡಿದೆ ಬೆಂದಿದೆಯಾ ಇಲ್ವಾ ಅಂತ. ಬೆಂದಿತ್ತು. ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೀಝರ್ನಲ್ಲಿ ಇಟ್ಟೆ. ಇನ್ನು ಚಾಕ್ಲೇಟ್ ತೊಗೊಂಡು ಬಂದು ಅದನ್ನೆಲ್ಲ ಮೆಲ್ಟ್ ಮಾಡಿ ಕ್ರೀಮ್ ಮಾಡಿ, ಅಂದರೆ ಕೇಕ್ ಮೇಲೆ ಸ್ಪ್ರೆಡ್ ಮಾಡೋಣ ಅಂತ ಹೇಳಿ ಮಾಡಿದೆ ಫ್ರೆಂಡ್ಸ್. ಇನ್ನು ಈ ಗೋಲ್ಡನ್ ಪ್ಲೇಟು ಲಾಸ್ಟ್ ಟೈಮ್ ಕೇಕ್ ತಂದಿದ್ದು ಫ್ರೆಂಡ್ಸ್. ಅದನ್ನು ಹಾಗೆ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದು ಇವಾಗ ಉಪಯೋಗಕ್ಕೆ ಬಂತು. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ತಂದಿರ್ತಕ್ಕಂಥ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಈ ರೀತಿಯಾಗಿ ಕೇಕ್ ಮೇಲೆ ಸ್ಪ್ರೆಡ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಬಟ್ ಕೇಕು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕಿತ್ತು. ಚೂರು ತೆಳುವಾಗಿ ಬಂತು. ಕೆಳಗಡೆ ತಳದಲ್ಲಿ ಗಟ್ಟಿಯಾಗಿ ಏನು ಹಿಡ್ದಿರ್ಲಿಲ್ವಲ್ಲ ಕೇಕ್ ಕಟ್ ಮಾಡಬೇಕಾದ್ರೆ. ಕೇಕ್ ತುಂಬ ಡ್ಯಾನ್ಸ್ ಮಾಡ್ತಾಯಿತ್ತು ಈ ರೀತಿಯಾಗಿ. ಆದರೂ ಮನೇಲಿ ಮಾಡಿದ ಕೇಕ್ ಅಂತ ತುಂಬ ಖುಷಿಯಿಂದ ಕಟ್ ಮಾಡಿ ಕೇಕ್ನ ತಿಂದಿದ್ದಾಯಿತು ಫ್ರೆಂಡ್ಸ್. ನನ್ನ ಮಕ್ಕಳು ಕೇಕ್ ತಿನ್ನೋದಕ್ಕೆ ತುಂಬ ಅರ್ಜೆಂಟಲ್ಲಿದ್ದರು. ತೋರಿಸ್ತೀನಿ ಇರೋ ಅಂದರು. ಅವ್ರಿಗೆ ಅವಸರ. ಈ ರೀತಿಯಾಗಿ ಬಂದಿತ್ತು ಫ್ರೆಂಡ್ಸ್ ಕೇಕು. ಇನ್ನು ನ್ಯೂ ಇಯರಲ್ಲಿ ನಮ್ಮ ಅಣ್ಣನ ಮಗಳು ಹುಟ್ಟಿದ್ದ ದಿನ ಅವತ್ತು ನೋಡೋದಕ್ಕೆ ಹೋಗೋಕೆ ಆಗಿರಲಿಲ್ಲ. ಸಂಡೇನೇ ಕಾಯ್ತಾಯಿದ್ದೆ. ಜೊತೆಗೆ ಯಜಮಾನ್ರು ಬೇರೆ ಬರಬೇಕಿತ್ತಲ್ವ, ಹಾಗಾಗಿ ಇನ್ನು ಸಂಡೇ ಹೋಗಿ ನಮ್ಮ ಅಣ್ಣನ ಮಗಳನ್ನ ನೋಡ್ಕೊಂಡು ಬಂದ್ವಿ. ಅಂದರೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಮುದ್ದಾಗಿತ್ತು ಪಾಪ ಹೆಣ್ಮಗಳು. ತುಂಬ ಖುಷಿಯಾಯಿತು. ನಮ್ಮ ಮನೆಗೊಂದು ಹೊಸ ಅತಿಥಿ ಬಂದಿರೋದು, ಅಂದರೆ ತವ್ರ ಮನೆಗಲ್ವ, ಸ್ವಂತ ಅಣ್ಣನ ಮಗಳು. ಹಾಗಾಗಿ ಈ ರೀತಿಯಾಗಿ ಯಾಕೆ ಸೂರ್ಯ ತೋರಿಸ್ತಾ ಇದ್ದೀನಿ ನಾನು ಅಂದರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಎಷ್ಟು ಹತ್ತಿರದಿಂದ ನೋಡ್ತಿದ್ವಿ ಅಂದರೆ, ಅದು ನಾನು ಗಮನಿಸಿದಲ್ಲ, ನನ್ನ ಮಕ್ಕಳು ಅಲ್ಲಿ ತೋರಿಸಿದ್ರು ಆರೆಂಜ್ ಅಂತ. ನಾನು ನೋಡ್ತಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ಒಂದು ಫೋಟೋ ತೆಗೆದಿಟ್ಕೊಂಡೆ ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆಗೆ ಟ್ರೈನ್ ಬಿಟ್ಟಿದ್ದು ಮೆಜೆಸ್ಟಿಕ್ಕಿಂದ. ಹೋಗಿದ್ದು ದಾವಣಗೆರೆಗೆ. 10:30 ಅಷ್ಟೊತ್ತಿಗೆಲ್ಲ ರೀಚ್ ಆಗಿದ್ವಿ ಫ್ರೆಂಡ್ಸ್. ಹಾಸ್ಪಿಟಲ್ಗೆ ಹೋಗಿ ಮಗುನ ನೋಡ್ಕೊಂಡು ಬಂದ್ವಿ. ಒಳಗಡೆ ಯಾವುದೇ ರೀತಿ ವೀಡಿಯೋ ಫೋಟೋ ತೆಗೆಯೋದಕ್ಕೆ ಬಿಡಲಿಲ್ಲ. ಒಂದು ಫೋಟೋ ಇತ್ತು, ಬಟ್ ಅದನ್ನ ಅಟ್ಯಾಚ್ ಮಾಡೋ ಆಗಿಲ್ಲ ಈಗ. ಇನ್ನು ದಾವಣಗೆರೆಯಲ್ಲಿ ಮಗುನ ನೋಡಿಕೊಂಡು ಹಾಸ್ಪಿಟ್ಲಲ್ಲಿ ಡೈರೆಕ್ಟಾಗಿ KFCಗೆ ಬಂದ್ವಿ. ನಮಗೆ ಪ್ಲೇಸ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಮದುವೆಗೆ ಮುಂಚೆ ನಾನು ನನ್ನ ಯಜಮಾನ್ರು ಇಲ್ಲಿಗೆ ಬರ್ತಾಯಿದ್ವಿ. ಅಂದರೆ 1-2 ಸರಿ ಬಂದಿರ್ಬೋದು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಸ್ಪೈಸಿ ಮತ್ತು ಕ್ರಿಸ್ಪಿ ಚಿಕನನ್ನು ಆರ್ಡ್ರ್ ಮಾಡಿದ್ದು. ಜೊತೆಗೆ 7up, ಅದು ಆ ಥರ ಕಾಣಿಸ್ತಿದೆ, ಪೆಪ್ಸಿ ಅಲ್ಲ ಅದು ಕಪ್ಪು. ಅದರೊಳಗಡೆ 7up ಇದೆ. ಇನ್ನು ಅದೆಲ್ಲ ತಿಂದ್ಕೊಂಡು ಮನೆಗೆ ಬಂದು ಅವತ್ತೇ ವಾಪಸ್ ಬಂದ್ವಿ ಫ್ರೆಂಡ್ಸ್. ಬಟ್ ಲೇಟಾಗಿ ಬಂದ್ವಿ ನಾವು, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟು ಮಂಗಳವಾರದಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿರೋದು ಫ್ರೆಂಡ್ಸ್. ಆವತ್ತಿನ ದಿನ ನಾನ್ ವೆಜ್ ಮಾಡಿರಲಿಲ್ಲ ನಾವು, ಸಂಡೇ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀವಿ. ಅಂದರೆ ಮೊಟ್ಟೆ ಕೋಳಿ ತೊಗೊಂಡು ಬಂದಿದ್ದು ಫ್ರೆಂಡ್ಸ್. ಇದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಉಪ್ಪು, ಅರಿಶಿನ, ಖಾರದ ಪುಡಿನಲ್ಲಿ ಕೂಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಅದ್ರದ್ದು ರಸ ಬರುತ್ತಲ್ವ ಫ್ರೆಂಡ್ಸ್, ಸೂಪ್ ಥರ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ರೀತಿಯಾಗಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ದು ಹಂಗೆ ಸ್ವಲ್ಪ ಬೇಯೋದಕ್ಕಿಟ್ಟೆ ಫ್ರೆಂಡ್ಸ್. ಕುಕ್ಕರ್ ಏನು ಮುಚ್ಚಿರಲಿಲ್ಲ, ಅಂದರೆ ವಿಸಲ್ ಬರಲಿ ಅಂತ. ಹಾಗೆ ಮುಚ್ಚಳ ಮುಚ್ಚಬೇಕಲ್ವ, ಅದೇ ಕುಕ್ಕರ್ ಲಿಡ್ನೇ ಕ್ಲೋಸ್ ಮಾಡಿ ಆ ಗ್ಯಾಪಲ್ಲಿ ಇದ್ದಿರ್ತಕ್ಕಂಥ ಕಲ್ಲಂಗಡಿ ಹಣ್ಣನ್ನು ತಿನ್ಕೊಂಡು ಬಂದೆ. ಇನ್ನು ಸ್ವಲ್ಪ ಖಾರದ ಪುಡಿ, ಧನಿಯನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ತೆ ಫ್ರೆಂಡ್ಸ್. ಯಾಕೆಂದರೆ ಜಾಸ್ತಿಯಾಗಿ ಬೇಯಿಸಬೇಕಿತ್ತು. ಒಂದು 5-6 ವಿಸಲ್ ಆದರೂ ತೆಗೆಸ್ಬೇಕಿತ್ತು. ಹಾಗಾಗಿ ಒಂದು 4-5 ಕಪ್ ನೀರನ್ನು ಹಾಕ್ಬಿಟ್ಟು ಮುಚ್ಚಿದೆ. ದೊಡ್ಡ ಕುಕ್ಕರ್ ಆಗಿರೋದ್ರಿಂದ ಚೆನ್ನಾಗಿಯೇ ಬಂದಿತ್ತು ಫ್ರೆಂಡ್ಸ್. ಯಾವುದೇ ರೀತಿ ಉಕ್ಕಿರಲಿಲ್ಲ. ಇನ್ನು ಚಿಕನ್ದು ಮೊಟ್ಟೆ ಭಾಗ ಏನಿತ್ತಲ್ವ, ಅದನ್ನು ಲಾಸ್ಟಲ್ಲಿ, ಅಂದರೆ ಮೊದಲೇ ಹಾಕಿ ಕೈಯಾಡಿಸ್ಬಿಟ್ರೆ ಅದೆಲ್ಲ ಕಿತ್ತೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕೊನೆಯಲ್ಲಿ ಕೂಗಿಸ್ಬೇಕಾದ್ರೆ ನೀರು ಹಾಕಿ ಕೂಗಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮೊಟ್ಟೆ ಸರ ಅದೆಲ್ಲ ಇಟ್ಬಿಟ್ಟು ಒಂದು 5 ವಿಸಲ್ ತೆಗೆಸಿದೆ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿತ್ತು ಫ್ರೆಂಡ್ಸ್ ಇದು. ಹಾಗೆ ನೋಡಿದೆ, ಮಕ್ಕಳು ಯಾರೂ ಇರಲಿಲ್ಲ. ಅಂದರೆ ಮಗ ಸ್ಕೂಲ್ಗೆ ಹೋಗಿದ್ದ, ಮಗಳು ಮಲಗಿದ್ಲು. ಇನ್ನೇನು ತಿನ್ನೋದು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಮಸಾಲೆ ಅರೆದು ಮಸಾಲೆನೇ ಹಾಕಿ ಸಾಂಬಾರು ಮಾಡಿಟ್ಬಿಡೋಣ ಅಂತ
ಈ ಚಿಕನ್ ಸಾಂಬಾರಿಗೆ ನಾನು ಸಿಂಪಲಾಗಿ ಮಸಾಲೆ ತೆಗೆದಿದ್ದೀನಿ ಫ್ರೆಂಡ್ಸ್. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇಡೀ ಗರಂ ಮಸಾಲ ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸಿನಕಾಳು, ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀನಿ, ಬೆಳ್ಕಡ್ಲಿನ ಬಳಸಿದ್ದೀನಿ ಫ್ರೆಂಡ್ಸ್. ಇಷ್ಟೇ, ನಾನೇನು ಜಾಸ್ತಿಯಾಗಿ ಬಳಸಿಲ್ಲ. ಕೊಬ್ಬರಿ ಕೂಡ ಹಾಕಿಲ್ಲ. ಯಾಕೆ ಅಂತ ಅಂದರೆ ನನಗೆ ಮಾರನೇ ದಿನಕ್ಕೆ ಸಾಂಬಾರು ಏನು ಬೇಡವಾಗಿತ್ತು. ಆದರೂ ಇದು 2 ಡೇಸ್ ಬಂದುಬಿಡ್ತು ಫ್ರೆಂಡ್ಸ್ ಸಾಂಬಾರು. ಇಷ್ಟೇ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಸಾಂಬಾರನ್ನ ಮಾಡಿ ಇಟ್ಬಿಟ್ಟು ಲೇಟಾಗಿ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಅದನ್ನು ಬೇಗನೆ ಸಾಂಬಾರು ಮಾಡಿ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇನ್ನು ದೋಸೆಗೆ ಎಲ್ಲ ರೆಡಿ ಮಾಡಿ, ಅಂದರೆ ದೋಸೆ ಆಯಿತು, ಪಡ್ಡು ಆಯಿತು, ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಕ್ಕಿ ಉದ್ದನ್ನೆಲ್ಲ ನೆನೆಸಿಟ್ಟಿದ್ದೆ. ಇನ್ನು ಅದನ್ನೆಲ್ಲ ಮಿಕ್ಸಿ ಹಾಕ್ಬಿಟ್ಟು ಉಪ್ಪನ್ನ ಅವತ್ತೇ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕೈ ಆಡಿಸಿ, ಅಂದರೆ ಕೈಯಿಂದನೇ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಮಾಡಿ ಈ ಥರ ಡಬ್ಬದಲ್ಲಿ ಏರ್ ಟೈಟ್ ಕಂಟೈನರ್ ಆ ಥರ ಡಬ್ಬ ಯಾವುದಾದ್ರೂ ನೀಟಾಗಿ ಮುಚ್ಚಳ ಮುಚ್ಚಿ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು, ಅಂದರೆ ಬಾಕ್ಸ್ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ರೆ ಈ ಚಳಿಗಾಲದಲ್ಲಿ ಇಟ್ಟು ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಇನ್ನು ಮಕ್ಕಳಿಗೆ ಅವತ್ತು ಉಗುರು ಕಟ್ ಮಾಡೋದನ್ನು ಕೆಲಸ ಇಟ್ಕೊಂಡಿದೆ ಫ್ರೆಂಡ್ಸ್. ಇದು ಅಮ್ಮಂದ್ರು ಕೆಲಸ ಅಲ್ವಾ. ಅಂದರೆ ಇದು ಮಾರನೇ ದಿನದ ವೀಡಿಯೋ ಫ್ರೆಂಡ್ಸ್, ಆವತ್ತಿಂದಲ್ಲ ವೀಡಿಯೋ. ಅದು ಇಟ್ರುಬಿಟ್ಟೆ ಅಲ್ಲಿಗೇ ಮುಗಿದೋಯ್ತು ಆವತ್ತಿನ ದಿನ. ಇದು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಮಾಡೋದು ಫ್ರೆಂಡ್ಸ್, ಮಕ್ಕಳಿದ್ದ ಮನೆಯಲ್ಲಿ ಸ್ವಲ್ಪ ಕಷ್ಟ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರೋದು. ಅದು ಅಲ್ಲದೆ ಮಗ ಸ್ಕೂಲಿಗೆ ಹೋಗ್ತಿದ್ದಾನೆ. ಸ್ವಲ್ಪ ಹೋಮ್ವರ್ಕ್ ಕೂಡ ಜಾಸ್ತಿ ಕೊಟ್ಟಿದ್ದರು, ಮುಗಿಸಿರಲಿಲ್ಲ. ನಾವು ಸಂಡೇ ಆ ಕಡೆ ಹೋಗಿರೋದ್ರಿಂದ ಮಂಡೇ ನನಗೆ ನೋಟ್ಬುಕ್ ಕೊಟ್ಟು ಕಳ್ಸೋಕ್ಕಾಗಿರಲಿಲ್ಲ. ಇನ್ನು ಮಂಗಳವಾರನೂ ನನಗೆ ಮಾಡಿ ಕಳ್ಸೋಕ್ಕಾಗಲಿಲ್ಲ. ಹಾಗಾಗಿ ಬುಧವಾರದ ದಿನ ಇದೆಲ್ಲ ಮುಗಿಸಿ ಹೋಮ್ವರ್ಕ್ ಮುಗಿಸಿ ಉಗುರು ಕಟ್ ಮಾಡಿಸ್ತಾ ಇದ್ದೆ ಫ್ರೆಂಡ್ಸ್. ಏನಂದರೆ ಮಕ್ಕಳಿಗೆ ಉಗುರು ಕಟ್ ಮಾಡಬೇಕಾದ್ರೆ ಕೆಲವರು ಕಿರಿಕಿರಿ ಮಾಡ್ತಾರೆ, ಅಳ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದೂ ಇಲ್ಲ ಫ್ರೆಂಡ್ಸ್. ನನ್ನ ಮಗ ಹತ್ರ ತುಂಬ ಶಿಸ್ತು. ಅಂದರೆ ಈ ಕೈ ಕಾಲು ತೊಳ್ಕೊಳ್ಳೋ ವಿಚಾರದಲ್ಲಿ, ಮುಖ ತೊಳ್ಕೊಂಡು ಬಾ ಅಂದರೆ ಆ ವಿಚಾರದಲ್ಲಿ, ಉಗುರುಗಳನ್ನ ಕಟ್ ಮಾಡ್ಕೊಳ್ಳೋದು, ಬಟ್ಟೆನ ನೀಟಾಗಿ ಇಟ್ಕೊಳ್ಳೋದು ಪರವಾಗಿಲ್ಲ ಫ್ರೆಂಡ್ಸ್. ನನಗೇನು ಅಂತ ತಲೆನೋವಿಲ್ಲ. ಅವರೇ ಎಷ್ಟೋ ಸಾರಿ ಈ ನೈಲ್ ಕಟ್ರು ಸಿಕ್ಕಿದ್ರೆ ಸಾಕು ಉಗುರು ಕಟ್ ಮಾಡಮ್ಮ ಅಂತ ತಂದು ಕೊಡ್ತಾರೆ. ನೋಡ್ತೀನಿ ಅವತ್ತು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಯಾವುದೇ ಹಬ್ಬ ಹರಿದಿನಗಳಿಲ್ಲ ಅಂದರೆ ಅಂದರೆ ಉಗುರು ಕಟ್ ಮಾಡ್ಕೊಡ್ತೀನಿ. ಇನ್ ಕೇಸ್ ಆವತ್ತು ಮಂಗಳವಾರ, ಶುಕ್ರವಾರ ಹಬ್ಬ ಹರಿದಿನಗಳಿತ್ತು ಅಂದರೆ ನಾನು ಯಾವುದೇ ರೀತಿಯಾಗಿ ಉಗುರು ಕಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಮಗಳಿಗೆ ಕೂತು ಸಾಕಾಯಿತು, ಆಯ್ತಾ ಅಂತ ಕೇಳ್ತಿದ್ಲು. ಕೊನೆಗೆ ಎದ್ದೇ ಹೋಗ್ಬಿಟ್ಲು ಫ್ರೆಂಡ್ಸ್. ಅವಳಿಗೆ ಜಾಸ್ತಿ ಹೊತ್ತು ಕೂರೋಕ್ಕಾಗಲಿಲ್ಲ. ಕಾಯ್ದು ಸಾಕಾಗಿ ಎದ್ದೇ ಹೋಗ್ಬಿಟ್ಲು. ಕರೆದೆ, ಒಂದು ಉಗುರು ಕಟ್ ಮಾಡೋದಾಯಿತು ಬಾ ಅಮ್ಮ ಅಂತ ಬಂದು ಕೂತ್ಕೊಂಡ್ಲು. ಅವಳದು ಕೂಡ ಉಗುರು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಮಕ್ಕಳು ಜಾಸ್ತಿ ತಲೆ ಕೆಡಿಸೋ ಒಂದು ವಿಚಾರ ಅಂದರೆ ತುಂಬ ಗಲಾಟೆ ಮಾಡ್ತಾರೆ. ಇದು ಅಪಾರ್ಟ್ಮೆಂಟ್, ಅಂದರೆ ಮಿನಿ ಅಪಾರ್ಟ್ಮೆಂಟ್, ಒಂದು 20-25 ಮನೆಗಳು ಇರೋದ್ರಿಂದ ಕೆಲವರು ಕಂಪ್ಲೇಂಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕಷ್ಟ ಅಷ್ಟೇ. ಎಷ್ಟೋ ಸಾರಿ ಓನರು ಹೇಳಿದ್ದಾರೆ ನಿಧಾನವಾಗಿ, ಅಂದರೆ ವಾರನಲ್ಲ ನಿಧಾನವಾಗಿ ಗಲಾಟೆ ಮಾಡಿಬಿಡ್ರು ಅಂತ ಮಕ್ಳಿಗೆ ಹೇಳಿದ್ದಾರೆ. ಒಂದು ಸಾರಿ ಅಂತೂ ಕಾರಣ ಕೊಡ್ದೇ ನಮಗೆ ಮನೆ ಖಾಲಿ ಮಾಡೋದಕ್ಕೆ ಹೇಳ್ಬಿಟ್ಟಿದ್ರು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅವಾಗ ನನ್ನ ಮಗಳೇನೋ 5 ತಿಂಗಳು ಬೇಬಿ. ಆ ಮಗುನೇ ತಗೊಂಡು ಎಷ್ಟೋ ಸಾರಿ, ಅಂದರೆ ಎಷ್ಟೋ ಭಾನುವಾರಗಳು ಸಹ ನಮ್ಮ ಮನೆಯವ್ರು ಮಧ್ಯಾಹ್ನ ತನಕ ಕೆಲ್ಸಕ್ಕೆ ಹೋಗ್ತಾರೆ. ಮಧ್ಯಾಹ್ನದ ಮೇಲೆ ಬಂದಾಗ ಹೋಗ್ಬಿಟ್ಟು ಬೇರೆ ಮನೆಗಳನ್ನೆಲ್ಲ ನೋಡಿಕೊಂಡು, ಅಂದರೆ ಬಾಡಿಗೆಗೆ ಅಡ್ವಾನ್ಸ್ ಕಡಿಮೆ ಇದ್ದರೆ ಬಾಡಿಗೆ ಜಾಸ್ತಿ. ಒಂದೊಂದು ಸರಿ ನಮ್ಮ ಮನೆಯವ್ರು ಕೆಲಸ ಮಾಡೋ ಜಾಗದಿಂದ ಆಫೀಸಿಂದ ತುಂಬ ದೂರ, ಆ ರೀತಿಯಾಗೆಲ್ಲ ಬಂತು ಫ್ರೆಂಡ್ಸ್. ಅದನ್ನೆಲ್ಲ ನೋಡ್ಲಾರ್ದೇ ಓನರೇ ಹೇಳಿಬಿಟ್ಟು 1 ತಿಂಗಳಿಗೆಲ್ಲ ವಾಪಸ್ ಬಂದು ಅವರೇ ಹೇಳ್ಬಿಟ್ರು, ಮನೆ ಏನು ಖಾಲಿ ಮಾಡೋದು ಬೇಡಪ್ಪ, ನೀವು ಇಲ್ಲೇ ನಮ್ಮ ಮನೆಯಲ್ಲೇ ಇದ್ಬಿಡಿ, ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇರಿ ಅಂತ. ಬಟ್ ನಾವು ಆವಾಗ ಮನೆ ಖಾಲಿ ಮಾಡೋದಕ್ಕೆ ಹೇಳಿದಾಗ ಸಿಂಗಲ್ ಬೆಡ್ರೂಮಲ್ಲಿ ಇದ್ದು ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗೋದು. ಅದೇ ಓನರ್ದೇ ಡಬಲ್ ಬೆಡ್ರೂಮ್ಗೆ ಇವಾಗ ಶಿಫ್ಟ್ ಆಗಿದ್ದೀವಿ ಫ್ರೆಂಡ್ಸ್. ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ಅದೇ ಸ್ವಲ್ಪ ಅಕ್ಕಪಕ್ಕದವ್ರದ್ದು, ಅಂದರೆ ಈ ಮಕ್ಕಳು ಗಲಾಟೆ ಮಾಡಿದ್ರೆ ಯಾರಿಗಾದ್ರೂ ತೊಂದರೆ ಅಲ್ವಾ. ಎಲ್ಲರೂ ಟಯರ್ಡಾಗಿ ಬಂದಿರ್ತಾರೆ. ಬೆಂಗಳೂರಿಗಂದರೆ ಎಲ್ಲರೂ ದುಡಿಯೋದಕ್ಕೇ ಬಂದಿರ್ತಾರೆ. ಅವ್ರಿಗೂ ಕೂಡ ಆಯಾಸ ಆಗಿರುತ್ತೆ. ರೆಸ್ಟ್ ಮಾಡೋ ಟೈಮಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ಯಾರಿಗಾದ್ರೂ ಪ್ರಾಬ್ಲಮ್ ಅಲ್ವಾ. ಹಾಗಾಗಿ ನಮ್ಮ ಮಕ್ಕಳು ತಪ್ಪಿದ್ದಾಗಲೇ ನಾವೇ ಹೇಳಬೇಕು. ಆದರೆ ಹುಡುಕಿ ಕಾರಣ ಕೊಟ್ಟು ಬರ್ತಾರಲ್ವ ಫ್ರೆಂಡ್ಸ್. ಎಷ್ಟೋ ಸಾರಿ ಬೇಕು ಅಂತಲೇ ಹೋಗಿ ಓನರ್ಗೆ ಕಂಪ್ಲೇಂಟ್ ಮಾಡಿರೋದು ಉಂಟು. ಅಂಥದ್ದನ್ನೆಲ್ಲ ಓನರು ಕೂಡ ಕಿವಿಗೆ ಹಾಕ್ಕೊಂಡಿಲ್ಲ, ನಾವೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇಷ್ಟ ಆಯಿತು ಫ್ರೆಂಡ್ಸ್. ಮಗಳದು ಉಗುರು ಕಟ್ ಮಾಡಿದ್ದೆಲ್ಲ ಮುಗೀತು. ಆ ಉಗುರನ್ನೆಲ್ಲ ದುಂಡುಗೆ ಮಾಡ್ಕೊಂಡು ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಅಂದರೆ ಒಂದು 3 ಡೇಸ್ ವೀಡಿಯೋ ಕಂಟಿನ್ಯೂ ಆಗಿ ಮಾಡೋದಕ್ಕಾಗಿಲ್ಲ ನನಗೆ. ಸ್ವಲ್ಪನೇ ಮಾಡಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಒಳ್ಳೆ ಒಂದು ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ನಿಮ್ಮ ಹತ್ರ ಈ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಹೋಗಿ ಬರ್ತೀನಿ. ಇಷ್ಟೊತ್ತಿನ ತನಕ ವೀಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್.